ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಅದು ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ಅದು ಒಂದಲ್ಲ ಎರಡು ದೇವಸ್ಥಾನ, ಪವರ್ಫುಲ್ ದೇವಸ್ಥಾನಗಳು. ಯಾವ್ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವು ಹೊರಟ್ವಿ, ಅಜ್ಜಿ, ನಾನು, ನನ್ನ ಮಗಳು ಮತ್ತು ನಮ್ಮ ಮನೆಯವರು ಆಟೋದಲ್ಲಿ. ಮೊದಲು ಹೋಗೋ ಪ್ಲಾನ್ ಇರಲಿಲ್ಲ, ಮತ್ತೆ ಹೋಗ್ಬಿಟ್ಟು ಹೋಗೋಣ ಇವತ್ತು ಅಂದ್ಕೊಂಬಿಟ್ಟಿದ್ರು ಅಜ್ಜಿ ಅಂತೂ ಹೋಗಲೇಬೇಕು ಅಂತ. ಮತ್ತು ಇನ್ನೇನು ಮಾಡೋದು, ನಾನು ಹಂಗೂ ಇವತ್ತು ರಶ್ ಇರುತ್ತೆ, ಇನ್ನು ಅಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತೆ, ಬೇಡ ಅಂದೆ. ಯಾವ ದೇವಸ್ಥಾನಪ್ಪ ಅಂದರೆ ಅಣ್ಣಮ್ಮ ದೇವಸ್ಥಾನ, ಓಕೆನಾ. ಮೆಜೆಸ್ಟಿಕ್ಕಲ್ಲಿರುವಂಥ ಅಣ್ಣಮ್ಮ ತಾಯಿ ದೇವಸ್ಥಾನ. ಮತ್ತು ಇನ್ನೊಂದು ದೇವಸ್ಥಾನ ಬಂತು ಬನಶಂಕರಮ್ಮ, ಬನಶಂಕರಿಯಲ್ಲಿರುವ ಬನಶಂಕರಿ ದೇವಸ್ಥಾನ, ಓಕೆನಾ. ಬನಶಂಕರಿ ಅಮ್ಮನವರ ದೇವಸ್ಥಾನ. ಹಂಗಾಗಿ ಹೊರಟ್ವಿ. ಇಲ್ಲ ಸರಿ, ಇಲ್ಲಿ ಬೇಗನೆ ಕೈ ಮುಕ್ಕೊಂಬಂದ್ಬಿಡ್ರೆ ಅಲ್ಲಿಗೆ ಬೇಗ ಹೋಗೋದ ಅಂತ ಹೇಳಿದ್ರು ನಮ್ಮ ಮನೆಯವರು. ಸರಿ, ಇನ್ನೇನು ಮಾಡೋದು, ಬೇಗ ಹೋಗೋಣ ಅಂದ್ಬಿಟ್ಟು ಬೇಗನೆ ಕರ್ಕೊಂಡೋದ್ರು. ಆ ಟ್ರಾಫಿಕಲ್ಲೂ ಸ್ವಲ್ಪ ಬೇಗನೆ ಹೋದ್ವಿ. ಅಲ್ಲಿ ಹೋದರೆ ಏನು ತುಂಬಾ ರಶ್ ಇದೆ. ಏನಪ್ಪ ಮಾಡೋದು ಅಂದ್ಬಿಟ್ಟು ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಹೋಗಿ ಕ್ಯೂವಲ್ಲಿ ನೋಡಿದ್ರೇ ಒಂದು ಅಷ್ಟಿದೆ ಕ್ಯೂ. ಆಮೇಲೆ ನೋಡ್ತಿದ್ದಂಗೆ ಸುಸ್ತಾಗೋಯ್ತು. ಏನಕ್ಕಪ್ಪ ಅಂದರೆ ಇನ್ನು ಆ ಕ್ಯೂ ಸುತ್ತಾಕೊಂಡು ನಾವು ಬರೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗುತ್ತೆ. ಆಮೇಲೆ ಅಜ್ಜಿ ಬೇಡ, ನಾವು ಕೈ ಮುಕ್ಕೊಂಡೇ ಹೋಗ್ಬಿಡೋಣ, ಇನ್ನು ಮತ್ತೆ ಅಲ್ಲಿ ಹೋಗೋಕ್ಕೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದೇ ಥರ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದ್ವಿ, ಕ್ಯೂವಲ್ಲಿ ನಿಂತ್ಕೊಳ್ಳಲಿಲ್ಲ. ಮತ್ತು ಅಲ್ಲೇ ದೇವಸ್ಥಾನದಲ್ಲೇ ಈಚೆಗಡೆನೆ, ಹಂಗೂ ಒಳಗಡೆಗೆ ಅಂದರೆ ಫುಲ್ಲು ಒಳಗಡೆ ಇಲ್ಲ, ಈಚೆ ಹೋಗ್ಬೋದು. ಇನ್ನೊಂದು ಸೈಡಲ್ಲಿ ಬರ್ತಾರಲ್ಲ ಈಚೆಗಲ್ಲಿ, ಆದರೂ ಬೈತಾರೇನೋ, ಆಮೇಲೆ ಈ ಕಡೆಯಿಂದ ಹೋಗ್ತಾಯಿದ್ದಾರೆ ಅಂತ ಬೈದ್ಗಿದ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಅಲ್ಲಿ ಅಕ್ಕಪಕ್ಕ. ಇವತ್ತು ಸಂಡೇ ಅಲ್ವಾ, ಎಷ್ಟು ಜನ ಇದ್ದಾರೆ ನೋಡಿ, ಎಷ್ಟೊಂದು ಐಟಮ್ಗಳು. ಇಲ್ಲಂತೂ ಸಂಡೇ ಅಂತಲ್ಲ, ಯಾವಾಗಲೂ ಇರ್ತಾರೆ ಜನ. ಇದು ಸಿಟಿ ಮೆಜೆಸ್ಟಿಕ್ ಅಲ್ವಾ, ಅಲ್ಲಿ ತುಂಬಾ ಜನ ಐಟಮ್ಸ್ ತೊಗೊಳಕ್ಕೆ ಅಲ್ಲಿ ಓಡಾಡ್ತಿರ್ತಾರೆ. ಅಣ್ಣಮ್ಮ ದೇವಸ್ಥಾನ ಹತ್ರ ಫುಲ್ಲು ಸಂಡೇ ಬಜಾರ್ ಥರನೇ ಇರುತ್ತೆ, ಓಕೆನಾ. ಇದೇ ಅಣ್ಣಮ್ಮ ತಾಯಿ ದೇವಸ್ಥಾನ, ಮೆಜೆಸ್ಟಿಕ್ಕಲ್ಲಿರುವ ಅಣ್ಣಮ್ಮ ತಾಯಿ ದೇವಸ್ಥಾನ. ನಾನು ಹೇಳ್ದಾಗೆ ಬಂದ್ವಿ. ಇದಂತೂ ಮಕ್ಕಳಿಗಂತೂ ಪವರ್ಫುಲ್ ದೇವಸ್ಥಾನ ನೋಡಿ. ಯಾರೋ ಮಗುನ ಅವಳಿ ಜೋಳಿ ಮಕ್ಕಳು ಅನ್ಕೋತೀನಿ, ಎರಡು ಮಕ್ಕಳನ್ನು ಎತ್ಕೊಂಡು ಆ ಕಡೆ ಈ ಕಡೆ ನಿಂತಿದ್ದಾರೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಇಲ್ಲಿ ಇಂಥ ಚಿಕ್ಕ ಚಿಕ್ಕ ಮಕ್ಕಳನ್ನೇ ಜಾಸ್ತಿ ಕರ್ಕೊಂಬರೋದು. ನಾನು ನನ್ನ ಮಗನಿಗೆ ಒಂದು ಸಲ ಅಮ್ಮ ಆದಾಗ ಒಂದು ಸಲ ಕರ್ಕೊಂಬಂದು ಉಪ್ಪು ಮೊಸರು ಎಲ್ಲ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ. ಹಂಗೆ ನೋಡಿ ಈ ಕಡೆ ಫುಲ್ಲು ಉಪ್ಪು ಮೊಸರು ಹಾಕ್ತಾಯಿರ್ತಾರೆ. ಎಲ್ಲ ಸ್ವಲ್ಪ ನೀಟ್ ಮಾಡಿದ್ದಾರೆ. ಮೊದಲು ಸಖತ್ತು ಗಜ್ಜಿ ಗಜ್ಜಿ ಅಂತಿತ್ತು, ಈಗ ನೋಡೋಕೆ ಸ್ವಲ್ಪ ಪರವಾಗಿಲ್ಲ. ಹೇಳ್ದಂಗೆ ಮಕ್ಕಳಿಗೆ ತುಂಬಾ ಒಳ್ಳೇದಿಲ್ಲಿ. ಆಗ ಹುಟ್ಟಿರೋ ಮಕ್ಕಳನ್ನು ಕರ್ಕೊಬಂದು ಮಾಡಿಸ್ತಾರೆ ನೋಡಿ. ಬಂದ್ವಿ, ಕ್ಯೂ ನಿಂತ್ಕೊಂಡ್ವಿ. ನಾನು ಕ್ಯೂ ಅಲ್ಲಿ ಜನ ನೋಡಲಿಲ್ಲ, ಆಮೇಲೆ ನೋಡಿದ್ರೆ ಅಲ್ಲಿವರೆಗೂ ಇದೆ ನೋಡಿ ಕ್ಯೂ. ಆಮೇಲೆ ಅಜ್ಜಿ ಅಯ್ಯೋ ಇಲ್ಲ ಹೊರಟ್ಬಿಡೋಣ, ಈಚೆನೆ ಕೈ ಮುಕ್ಕೊಂಡು ಹೋಗೋಣ ಬಾ ಅಂದ್ಬಿಟ್ಟು ಆ ಕಡೆ ಹೋದ್ವಿ. ಅದೇ ನಾನು ನಡಿ ಒಳಗಡೆ ಹೋಗೋಣ ಆ ಕಡೆಯಿಂದ ಅಂದೆ. ಆಮೇಲೆ ಅವ್ರು ಯಾರಾದರೂ ಬೈದರೆ ಈ ಕಡೆಯಿಂದ ಯಾಕೆ ಹೋಗ್ತಿದ್ದೀರಾ ಅಂದರೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಬೇಡ ಇಲ್ಲೇ ಕೈ ಮುಕ್ಕೊಳ್ರಿ, ಇಲ್ಲಿಂದನೇ ಕೈ ಮುಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಅಜ್ಜಿ ಅಂದರು. ಆಮೇಲೆ ಇಬ್ಬರೂ ಅಲ್ಲೇ ಕೈ ಮುಕ್ಕೊಂಡು ಆಮೇಲೆ ಇಲ್ಲಿಂದನೇ ದರ್ಶನ ಮಾಡಿಕೊಂಡು ಹೊರಟ್ವಿ. ಬೇಗನೆ ಹೊರಟ್ಬಿಡೋಣ ಅಂತ ನೋಡಿ. ಇದು ಮುಂದೆನೇ ಉಪ್ಪು ಮೊಸರು ಹಾಕಿ ಮಕ್ಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನೀವು ಯಾರಾದರೂ ಮಾಡಿದ್ದೀವಿ ಆ ಥರ ಉಪ್ಪು ಮೊಸರು ಹಾಕಿರ್ತೀವಿ ಅಂದರೆ ಕಮೆಂಟ್ ಮಾಡಿ ನೋಡೋಣ ಯಾರು ಆ ಥರ ಮಾಡ್ತಾರೆ ಅನ್ನೋದು. ನಾನು ತುಂಬ ಸಲ ದೃಷ್ಟಿ ತೆಗೆದು ಹಾಕ್ತಾರೆ, ಮಕ್ಳಿಗೆ ಒಳ್ಳೆಯದಾಗಲಿ ಅಂತಲೂ ಹಾಕ್ತಾರೆ, ಉಪ್ಪು ಮೊಸರು ಎಲ್ಲನೂ ತಂಪಾಗಲಿ ಅಂತ. ಆ ರೀತಿ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ಅಣ್ಣಮ್ಮ ತಾಯಿ ದೇವಸ್ಥಾನ ಅಂತೂ ನೀವು ಮೆಜೆಸ್ಟಿಕ್ ಬಂದರೆ ಮಿಸ್ ಮಾಡ್ಕೊಳ್ಳೇಬೇಡಿ, ಬಂದು ನೋಡಿ. ಈಚೆಗೆ ಬಂದ್ವಿ ನೋಡಿ, ಅಲ್ಲಿ ಪಕ್ಕದಲ್ಲೇ ಥಿಯೇಟ್ರ್ ಇದೆ, ಯಾವುದು ಅಂತ ಗೊತ್ತಿಲ್ಲ ನನಗೆ. ದುನಿಯಾ ವಿಜಿ ಮತ್ತು ಇನ್ನೊಬ್ರು ಯಾರೋ ಗೊತ್ತಿಲ್ಲ, ಕಟೌಟ್ ನಿಲ್ಲಿಸಿದ್ದಾರೆ ನೋಡಿ. ಹಾಗೆ ಅಲ್ಲೇ ನಿಂತ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಮತ್ತೆ ಹತ್ಕೊಂಡು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೊರಟ್ವಿ. ಅಲ್ಲಿ ನೋಡಿದೆ ಥಿಯೇಟ್ರು, ಇವಾಗ ಕಟೌಟ್ ತೋರಿಸಿದ್ನಲ್ಲ ಆ ಥಿಯೇಟ್ರದು ಹೆಸರು ಗೊತ್ತಿಲ್ಲ ಯಾವುದೋ. ಅಣ್ಣಮ್ಮ ತಾಯಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಮತ್ತು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗೋಣ ಬೇಗನಲ್ಲಿ. 4 ಗಂಟೆಗೆ 4:15ಗೆ ಬಾಗಿಲು ತೆಗೆಯೋದು, ಮಧ್ಯಾಹ್ನ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಅದೇ ಒಂದು ಸಲ ಹೋಗಿ ವೆಯ್ಟ್ ಮಾಡಿದ್ವಿ ತುಂಬ ಹೊತ್ತು. ಅದಕ್ಕೆ 4 ಗಂಟೆ ಅಷ್ಟರಲ್ಲಿ ಹೋದರೆ ಸಾಕು ಅಂದ್ಬಿಟ್ಟು ಬಂದ್ವಿ. ಒಟ್ಟಿನಲ್ಲಿ ನಾವು ಹೋಗೋದಕ್ಕೂ ಜನ ಎಲ್ಲ ತುಂಬೋಗಿದ್ರು. ಆಮೇಲೆ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಏನೇನೋ ಮಾಡಿದ್ದಾರೆ. ಮುಂದೆ ಎಲ್ಲ ಸ್ವಲ್ಪ ಹಂಗೆ ಹಿಂಗೆ ಗಜಿಬಿಜಿ ಅಂತಿತ್ತು. ಈಗೆಲ್ಲ ಮುಂದೆ ಉಪ್ಪು ಹಾಕೋದೆಲ್ಲ ಮುಂದೆ ತೊಗೊಬಂದಿಟ್ಟಿದ್ದಾರೆ. ಅದೇನೋ ಕಂಬನೆಲ್ಲ ಸ್ವಲ್ಪ ಹಿಂದೆ ಇಕ್ಕಿ ಏನೇನೋ ಚೇಂಜ್ ಮಾಡಿದ್ದಾರೆ.
ಒಂದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕಾಣಿಸ್ತಿತ್ತು. ಮತ್ತು ಇವತ್ತು ಸಂಡೇ ಅಲ್ವಾ, ತುಂಬ ಜನ ಇದ್ದರು. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಅವಾಗ ಇದು ಮಾಮೂಲಿ ಮರದ ತಟ್ಟೆಯಲ್ಲಿ ಇದು ಪೂಜೆ ದೀಪ ಎಲ್ಲ ಹಚ್ತಾ ಇದ್ದಿದ್ದು. ಈಗ ಅದು ಯಾವಾಗಲೂ ಒಂದ್ಸಲ ಅದು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತ ಹಚ್ಚಿ ಇಟ್ಬಿಟ್ಟು ತುಂಬ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಅಂದ್ಬಿಟ್ಟು ಈಗೇನು ಮಾಡಿದ್ದಾರೆ, ತಟ್ಟೆ ಇಲ್ಲ ಪ್ಲೇಟು ಅಲ್ಲಿ ಬಾಡಿಗೆ ಕೊಡ್ತಾರೆ. ಪ್ಲೇಟ್ನ ದುಡ್ಡು ಇಸ್ಕೊಂಡು ಕೊಡ್ತಾರೆ. ಅದು ತಗೊಂಡೋಗಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಅವ್ರಿಗೆ ತಟ್ಟೆ ವಾಪಸ್ ತಂದು ಕೊಡಬೇಕು. ನಾನು ಮನೆಯಿಂದನೇ ತಂದಿದ್ದೆ ತಟ್ಟೆನ. ತಗೊಬಂದು ಅಲ್ಲಿ ಕೂತ್ಕೊಂಡ್ವಿ. ನಾನಂತೂ ನಿಂಬೆಹಣ್ಣೆಲ್ಲ ಮನೇಲೇ ಕಟ್ ಮಾಡಿ ರಸನೆಲ್ಲ ಹಿಂಡ್ಬಿಟ್ಟು ತಗೊಂಡಿದ್ದೆ. ಚಿತ್ರಾನ್ನ ಏನಾದರೂ ಮಾಡ್ಕೊಬೋದು ಅಂದ್ಬಿಟ್ಟು ವೇಸ್ಟ್ ಮಾಡಲಿಲ್ಲ ನಾನು. ಸುಮ್ಮನೆ ಅಲ್ಲಿ ತಗೊಂಡೋದ್ರೆ ಎಲ್ಲ ಸುಮ್ಮನೆ ಕೆಳಗಡೆ ವೇಸ್ಟ್ ಮಾಡಬೇಕು. ಏನಕ್ಕೆ ಅಂದ್ಬಿಟ್ಟು ನಾನು ಮನೇಲೇ ಹಿಂಡ್ಬಿಟ್ಟು ತಗೊಂಡೋಗ್ತೀನಿ ಯಾವಾಗ ಹೋದ್ರೂ. ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟಕ್ಕೆ ಯಾರೋ ಸೆಕ್ಯೂರಿಟಿ ಬಂದ್ಬಿಟ್ಟು ಕೂತ್ಕೋಬೇಡಿ ಅಂತ ಮುಂದೆ ಕೂರ್ಸೋಕ್ಕೆ ಬಿಡಲಿಲ್ಲ. ಆ ಕಡೆ ಹೋಗಿ ಅಂದರೆ ಆ ಕಡೆ ಪಕ್ಕಕ್ಕೆ ಹೋದರೆ ಅಲ್ಲಿಗೂ ಬಂದ್ಬಿಟ್ಟವ್ರೆ. ನಾನಂದೆ ಇಲ್ಲಿ ನಿಂಬೆಹಣ್ಣೆ ಹಿಂಡಲ್ಲ ನಾವು, ಹಿಂದೆಗಡೆಗೆ ಹೋಗಿ ಅಂತ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ನಾವು ಅಲ್ಲೇ ನಾವೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. ನಾವೇನು ಇಲ್ಲ ಜೋಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಅರಶಿನ ಕುಂಕುಮ ಎಲ್ಲ ಅಕ್ಕಿ ತೊಗೊಂಡೋಗಿದ್ದೆ. ಅಕ್ಕಿನ ಅದಕ್ಕೆ ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಕಟ್ ಮಾಡಿತ್ತಲ್ಲ ಅದು ಹಾಕಿ ಅರಶಿನ ಕುಂಕುಮ ಹಾಕಿ ಹೂವೆಲ್ಲ ಮುಡಿಸ್ಕೊಂಡು ಕಡ್ಡಿಪಟ್ಟನೆಲ್ಲ ತಗೊಂಡು ಆಮೇಲೆ ಅಲ್ಲಿ ಒಳಗಡೆ ಹಚ್ಕೊಳ್ಳೋಣ, ಇಲ್ಲಿ ಬೇಡ ಅಂದ್ಬಿಟ್ಟು ಅಷ್ಟೊತ್ತಿಗೆ ಏನು ತುಂಬ ಜನ ರಶ್ ಆಗೋದ್ರು. ಅಂದರೆ ಆಗ್ತಾನೆ ತೆಗ್ದಿದ್ರು ಅನ್ಕೋತೀನಿ ಬಾಗಿಲನ್ನ, ಹಂಗಾಗಿ ತುಂಬ ಜನ ಆಗೋದ್ರು. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಡಲ್ಲ, ಬೈತಾರೆ ವೀಡಿಯೋ ಮಾಡೋಂಗಿಲ್ಲ ಎಲ್ಲೂ ಒಳಗಡೆ. ಆದರೂ ನಾನು ಫೋನ್ ಕೈಯಲ್ಲೇ ಇಟ್ಕೊಂಡಿದ್ದೆ. ಸ್ವಲ್ಪ ಹಂಗೆ ಆ ಕಡೆ ಈ ಕಡೆ ಒಂದೊಂಚೂರು ಇದು ಮಾಡಿಕೊಂಡೆ. ಆಮೇಲೆ ಮತ್ತೆ ನಮ್ಮ ಮನೆಯವ್ರು ಆಟೋ ನಿಲ್ಲಿಸ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಅಲ್ಲಿ ಜಾಗ ಸಿಗಲಿಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಪಾರ್ಕಿಂಗ್ ಹತ್ರ ನಿಲ್ಲಿಸ್ಬೇಕಲ್ವ, ಇನ್ನು ಆ ಕಡೆ ಸುಮ್ಮನೆ ನಿಲ್ಸೋಕ್ಕಾಗಲ್ಲ. ಹಂಗಾಗಿ ಅವ್ರು ನಿಲ್ಲಿಸ್ಬಿಟ್ಟು ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಯಾಕೆಂದರೆ ನಾವು ಮುಂದೆ ಹೋಗ್ಬಿಟ್ಟು ಅವ್ರು ಹಿಂದೆ ಆಗಿಬಿಡ್ತಾರೆ. ದೀಪ ಬೆಳಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡ್ತೀವಿ ಅಂದ್ಬಿಟ್ಟು ಅವ್ರು ಬರಲಿ ಅಂತಲೇ ವೆಯ್ಟ್ ಮಾಡಿ. ಜನ ಹೋಗ್ತಾ ಇದ್ದಾರೆ, ರಸ್ಸು ಆಗ್ಬಿಡ್ತೈತೆ. ಆಮೇಲೆ ಬರ್ತಾರೇನೋ ಅಂತ ಫೋನ್ ಮಾಡ್ತಾಯಿದ್ದೀವಿ. ಅದೇ ಹಂಗೆ ಪಾರ್ಕಿಂಗ್ಗೆ ಸ್ವಲ್ಪ ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಅಲ್ಲೇ ನೋಡಿ ಗಾಡಿ ನಿಲ್ಲಿಸ್ಬಿಟ್ಟು ಆಟೋನ ಆಮೇಲೆ ಬಂದರು. ಸ್ವಲ್ಪ ಹೊತ್ತಾದಮೇಲೆ ಬಂದರು. ಆಮೇಲೆ ಅಷ್ಟಕ್ಕೆ ನಾವು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ವಲ್ವ, ರೆಡಿ ಮಾಡ್ಕೊಂಡು ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಜನ ಹೋಗ್ತಾ ಇದ್ದಾರೆ, ನಾವು ನಮ್ಮ ಪಾಡಿಗೆ ನೋಡ್ತಾಯಿದ್ವಿ ಬರಲಿಲ್ಲ ಅಂತ ಫೋನ್ ಮಾಡ್ಕೊಂಡು. ಮತ್ತು ಅವ್ರು ಬರೋವರೆಗೂ ಹಂಗೆ ವೆಯ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದೇನು ರೆಡಿ ಮಾಡೋದೇನು ಲೇಟ್ ಆಗೋಲ್ಲ, ಯಾಕೆಂದರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬಂದಿದ್ವಲ್ಲ ಕಟ್ ಮಾಡಿ ನಿಂಬೆಹಣ್ಣೆಲ್ಲನೂ. ಇಲ್ಲಾದರೆ ಕಟ್ ಮಾಡಿ ಆ ನಿಂಬೆಹಣ್ಣೆಲ್ಲ ಹಿಂಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ನಾನು ಮನೇಲೇ ಯಾವಾಗಲೂ ಅಷ್ಟೇ ಮನೇಲೇ ರೆಡಿ ಮಾಡ್ಕೊಂಬಂದ್ಬಿಡ್ತೀನಿ. ಯಾವಾಗಲೂ ಒಂದೊಂದು ಸಲ ಮಾತ್ರ ಅದಕ್ಕೆ ಇದು ಚಾಕು ಎಲ್ಲ ಹೊತ್ಕೊಂಬರೋರು ಯಾರು ಅಂದ್ಬಿಟ್ಟು ನಾನು ಅಲ್ಲೇ ಮಾಡಿ ಆಮೇಲೆ ರಸನೂ ಹಿಂಡ್ಬಿಟ್ರೆ ಚಿತ್ರಾನ್ನ ಮಾಡ್ಕೊಬೋದು, ವೇಸ್ಟ್ ಆಗಲ್ಲ ಅಂದ್ಬಿಟ್ಟು. ನೋಡಿ ಜನ ಹೋಗ್ತಾ ಇದ್ದಾರೆ, ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಬಂದವ್ರು ಕ್ಯೂವಲ್ಲಿ ಹೋಗಿ ಹೋಗ್ತಾ ಇದ್ದಾರೆ. ಆಮೇಲೆ ಫೈನಲಿ ಬರ್ತಾವ್ರೆ ಅಂತ ನೋಡ್ಬಿಟ್ಟು ಆಮೇಲೆ ಹೋಗಿ ನಿಂತ್ಕೊಂಡ್ವಿ ಕ್ಯೂವಲ್ಲಿ. ನೋಡಿ ಆ ಕಡೆಯೂ ಹೋಗ್ತಾ ಇದ್ದಾರೆ, ಈ ಕಡೆಯೂ 2 ಕಡೆಯೂ ಐತೆ ಜನ. ಆ ಕಡೆಯಿಂದನೂ ಹೋಗ್ತಿದ್ದಾರೆ, ಈ ಕಡೆಯಿಂದನೂ. ಅಂದರೆ ದೀಪದವ್ರಿಗೆ ಅಂತ ಒಂದು ಸಪ್ರೇಟಾಗಿ ಮಾಡಿದರೆ ಚೆನ್ನಾಗಿರೋದು. ಆದರೂ ಕೆಲವ್ರು ಹಚ್ಕೊಂಡು ಹಿಂದೆ ಮುಂದೆ ಎಲ್ಲ ಆಮೇಲೆ ಅದು ಬಿಸಿ ಬಂದ್ಬಿಡ್ತದೆ. ಮಾಮೂಲಿ ತಟ್ಟೆ ಅಲ್ವಾ, ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಂಗಾಗಿ ಅಲ್ಲಿ ಒಳಗಡೆನೇ ಹೋಗಿ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಚಲಿಲ್ಲ ನಾವು ದೀಪನ. ಮಾಮೂಲಿ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದಿದ್ದು ಅಷ್ಟೇ. ಯಾಕೆ ಹತ್ರ ಹೋದಾಗ ಹಚ್ಚೋಣ, ಆಮೇಲೆ ಹಿಡ್ಕೊಳಕ್ಕಾಗಲ್ಲ, ಬಿಸಿ ಇರುತ್ತಲ್ವಾ. ಹಾಗಾಗಿ ಅಲ್ಲೋಗಿ ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಬಾಗ್ಲ ಹತ್ರ ನಿಂತಿರೋದು ಇವರೆಲ್ಲ. ಇನ್ನು ಒಳಗಡೆ ಹೋಗಿರೋರು ಹೋಗ್ತಾ ಇದ್ದಾರೆ, ಇಲ್ಲಿ ಹಿಂದೆ ಬರೋರು ಬರ್ತಿದ್ದಾರೆ. ನಾವು ಇಲ್ಲಿ ಸ್ಟಕ್ ಆಗಿದ್ದೀವಿ ಬಾಗ್ಲ ಹತ್ರ. ಯಾವಾಗಲೂ ಅಮಾವಾಸ್ಯೆ ಹುಣ್ಮೇಲೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ದಿನವೂ ಇಷ್ಟೊಂದು ಜನ ಇದ್ದಾರೆ ನೋಡಿ. ಯಪ್ಪ ದೇವರೇ ಅನ್ನಿಸ್ಬಿಡ್ತು. ಆಮೇಲೆ ನೋಡಿ ನಾವಂತೂ ಅದು 2-3 ಕ್ಯೂ ಬರುತ್ತೆ, ನಾವು ಮುಂದೆ ಕ್ಯೂಗೆ ಹೋಗಿಲ್ಲ, ಹಿಂದೆ ಕ್ಯೂವಲ್ಲೇ ಕೈ ಮುಕ್ಕೊಂಡು ಹೋಗ್ಬಿಡೋಣ. ಆಮೇಲೆ ತಟ್ಟೆ ಬೇರೆ ಬಿಸಿ ಇರುತ್ತಲ್ಲ, ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು. ಆಮೇಲೆ ಜನ ಜಾಸ್ತಿ ಇದ್ರಲ್ಲ, ಆ ಕ್ಯೂವಲ್ಲಿ ಹಿಂಗೆ ಸುತ್ತಾಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಇದರಲ್ಲೇ ಹೋಗೋಣ ಅಂದ್ಬಿಟ್ಟು ಹೀಗೆ ಬಂದ್ವಿ. ನೋಡಿ ಎಲ್ಲರೂ ದೀಪನ ಹಚ್ಚಿ ಇಟ್ಕೊಂಡಿದ್ದಾರೆ. ಇಲ್ಲಂತೂ ಯಾವಾಗ ಬಂದರೂ ನಿಂಬೆಹಣ್ಣು ದೀಪ ಅಂತೂ ಹಚ್ತಾರೆ. ಆಮೇಲೆ ಅಲ್ಲಿಗೆ ಬಾಗ್ಲ ಹತ್ರನೇ ಅವರೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಮಾರೋರು. ದುಡ್ಡು ಇಷ್ಟು ಅಂತ ಕೊಟ್ಟರೆ ಸಾಕು, ತಗೊಬಂದು ಹಾಗೆ ಬೆಳಗ್ಬಿಟ್ಟು ಹೇಳ್ದಂಗೆ ತಟ್ಟೆ ವಾಪಸ್ ಅವ್ರಿಗೆ ಕೊಡೋದು. ಆ ಥರ ಇದೆ. ಮನೆಯಿಂದ ರೆಡಿ ಹೋಗ್ಬೇಕಾಗಿಲ್ಲ, ರೆಡಿ ಮಾಡಿರೋದೇ ಸಿಗುತ್ತೆ ಅಲ್ಲಿ ನಿಮಗೆ. ಈ ದೇವಸ್ಥಾನದ ಹತ್ರ ಮಾತ್ರ ರೆಡಿ ನಿಂಬೆಹಣ್ಣುಗಳೆಲ್ಲ ಕಟ್ ಮಾಡಿ ದೀಪ ಎಲ್ಲ ಇಕ್ಕಿ ರೆಡಿ ಮಾಡಿ ಇಕ್ಕಿರ್ತಾರೆ. ನಿಮ್ಮಿಷ್ಟ 2, 4, 6, 10 ಆ ಥರ ಎಷ್ಟು ದೀಪ ಬೇಕಾದರೂ ಸಿಗುತ್ತೆ. ನಿಂಬೆಹಣ್ಣು ತಗೊಬಂದು ನೀವು ಬೆಳಗ್ಬೋದು. ನೀವು ಮಾಡುವಷ್ಟು ಶ್ರಮನೂ ಇರಲ್ಲ ನೋಡಿ. ದೇವ್ರು ಚೆನ್ನಾಗಿ ಅರಿಶಿನ ಅಲಂಕಾರ ಮಾಡಿದರು. ಆಮೇಲೆ ಅಲ್ಲಿಂದ ಈ ಕಡೆ ಸಾಕಂಬರಿ ಹತ್ರ ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಸಾಕಂಬರಿ ಅಮ್ಮನವ್ರು ಇರೋದು. ಅಮ್ಮನವ್ರಿಗೂ ಇಲ್ಲಿ ಏನೋ
ಉಯ್ಯಾಲೆ ಥರ ಈ ಥರ ತೂಗೋದೆಲ್ಲ ಏನೋ ಮಾಡಿಸ್ತಾಯಿದ್ರು. ನಾನು ಫಸ್ಟ್ ಈಚೆ ಎಲ್ಲ ಕೈ ಮುಕ್ಕೊಂಡು ಮತ್ತು ಆಮೇಲೆ ಆ ಕಡೆ ಈ ಕಡೆ ಎಲ್ಲ ಆರತಿ ಬೆಳಗ್ಬಿಟ್ಟು ತಟ್ಟೆ ತೊಗೊಂಡೋಗಿ ಇಟ್ಬಿಟ್ಟೆ. ಏನಕ್ಕಪ್ಪ ಅಂದರೆ ತಟ್ಟೆ ಬಿಸಿ ಇತ್ತಲ್ಲ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಇಟ್ಬಿಟ್ಟು ಆಮೇಲೆ ನಾನು ಅಕ್ಕಿ ಹಾಕ್ಕೊಂಡಿದ್ದೆ. ಕೆಲವರೆಲ್ಲ ಸುಮ್ಮನೆ ಆರತಿ ಬೆಳಗ್ಬಿಟ್ಟು ಬರೀ ದೀಪ ಇಟ್ಬಿಡ್ತಾರೆ. ನಾನು ಕೆಳಗಡೆ ಅಕ್ಕಿ ಬೇರೆ ಹಾಕಿದ್ನ, ಅದು ಎಣ್ಣೆ ಜಾಸ್ತಿಯಾಗಿ ಸ್ವಲ್ಪ ಎಲ್ಲ ಚೆಲ್ಬಿಟ್ಟಿತ್ತು. ಮತ್ತು ದೀಪ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಅಕ್ಕಿನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ಕ್ಯೂವಲ್ಲಿ ಹೋದ್ವಿ. ಹೋಗಿ ಹಂಗೆ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಬರೋಣ ಅಂತ ಅಲ್ಲೋದ್ರೆ ಅದೇ ದೇವ್ರಿಗೆ ಅದೇನೋ ಉಯ್ಯಾಲ ಸೇವೆನೋ ಯಾರೋ ಮಾಡಿಸ್ತಿದ್ರು ಅನಿಸುತ್ತೆ, ಶಾಕಂಬರಿ ಅಮ್ಮನವ್ರ ಹಂಗೆ. ಅಲ್ಲಿ ಉಯ್ಯಾಲೆ ಹಿಂಗೆ ಒಳಗಡೆ ತೂಗ್ತಿದ್ರು ಉಯ್ಯಾಲೆನ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಉಯ್ಯಾಲೆನ ತೂಗ್ತಿದ್ದಾರೆ. ಮಾತ್ರ ಇಲ್ಲೇನು ಸ್ವಲ್ಪ ಹಂಗೆ ಹಿಡ್ಕೊಂಡೆ, ಏನಾದರೂ ಅಂತಾರೇನೋ ಅಂತ ಬೈದಲ್ಲೇ ಹಂಗೆ ಫೋನ್ ಹಿಡ್ಕೊಂಡೆ. ಅದು ಹಂಗೂ ಸರಿಯಾಗಿ ಸುಮಾರಾಗಿ ಬಂದಿದೆ ನೋಡಿ. ಹಿಂಗೆ ತೂಗ್ತಾ ಇದ್ದಾರೆ. ಆಮೇಲೆ ಹಂಗೆ ಕೈ ಮುಕ್ಕೊಂಡು ಮುಂದೆ ಬಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಮುಂದೆಗೆ. ಅಲ್ಲಿಂದ ಅಲ್ಲೂ ಕೈ ಮುಕ್ಕೊಂಡು ಅಲ್ಲಿ ಯಾರೋ ವೀಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತ ಇದ್ದರು. ಆಮೇಲೆ ನಾನು ಸುಮ್ಮನೆ ಬಂದುಬಿಟ್ಟೆ ಮುಂದೆ, ಅವ್ರು ಹೇಳ್ತಾಯಿದ್ರು. ಬಂದು ಆಮೇಲೆ ಅಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಕೂತಿದ್ದು. ಆಮೇಲೆ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದ ಬಂದ್ಬಿಟ್ಟು ಪೊಂಗಲ್, ಸ್ವೀಟ್ ಪೊಂಗಲ್ ಸಿಕ್ತು ನಮಗೆ ಆಮೇಲೆ ಖಾರ ಪೊಂಗಲ್ ಆಮೇಲೆ ಬಂದವ್ರಿಗೆ ಸಿಕ್ತು. ನಾವು ಸ್ವೀಟ್ ಪೊಂಗಲ್ ತಿಂದ್ಕೊಂಡು ಆಮೇಲೆ ಹೊರಟ್ವಿ. ಮತ್ತು ತರಕಾರಿ ಎಲ್ಲ ಅಲ್ಲಿ ತೊಗೋತಾ ಇದ್ವಿ. ಈ ಸಲ ತೊಗೊಂಡಿಲ್ಲ. ಏನಕ್ಕಪ್ಪ ಅಂದರೆ ನನ್ನ ಮಗಳು ನೆನ್ನೆನೇ ತರಕಾರಿ ಎಲ್ಲ ತಂದಿದ್ದು, ಹಂಗಾಗಿ ಅಲ್ಲಿ ಏನೂ ತೊಗೊಂಡಿಲ್ಲ. ಹೀಗೆ ಬನಶಂಕರಿ ಅಮ್ಮ ಮತ್ತು ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ದರ್ಶನ ಚೆನ್ನಾಗಾಯಿತು ತುಂಬಾ. ಒಟ್ಟಿನಲ್ಲಿ ಅವಾಗವಾಗ ಹೋಗ್ತಾಯಿದ್ವಿ. ಈ ನಡುವೆ ಮಿಸ್ ಮಾಡ್ಕೊಬಿಟ್ಟಿದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿ ತುಂಬ ದಿನವೇ ಆಗಿಬಿಟ್ಟಿತ್ತು, ಬನಶಂಕರಿ ದೇವಸ್ಥಾನಕ್ಕೆ. ನಾನು ಅವಾಗ ವಾರನೂ ಹೋಗ್ತಿದ್ದೆ. ಹೋಗಿ ಒಂದು ಸಲ ಪುಳಿಯೋಗರೆ ಮೊಸರನ್ನೆಲ್ಲ ಮಡ್ಲಕ್ಕಿ ಕೊಟ್ಟು ಪ್ರಸಾದ ಹಂಚಿದ್ದೆ. ನೋಡೋಣ ಮುಂದಕ್ಕೆ ಇನ್ಯಾವತ್ತಾದರೂ ಆ ದೇವರ ಆಶೀರ್ವಾದದಿಂದ ಮುಂದೆ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಆ ದೇವರ ಆಶೀರ್ವಾದ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ದೇವರ ಆಶೀರ್ವಾದ ಬೇಕು ನಮಗೆ. ಅದೇ ನಮಗೆ ಶಕ್ತಿ ಕೊಡಬೇಕು ಆ ಥರ ಮಾಡ್ಸೋಕ್ಕೆ. ಮುಂದೆ ಕೊಡಲಿ ಅಂತ ನಾನು ಬನಶಂಕರಮ್ಮನ್ನ ಮತ್ತು ಅಣ್ಣಮ್ಮನ್ನ ಬೇಡ್ಕೊತೀನಿ. ಹೀಗೆ ಮುಗಿಸ್ಕೊಂಡು ಇದು ಅದೇ ಊಟದ ಹತ್ರ ಹೋದ್ವಲ್ಲ, ತಟ್ಟೆಗಳು ಜೋಡಿಸಿರೋದು ನೋಡಿ, ಎಲ್ಲ ನೀಟಾಗಿ ಅಲ್ಲೆಲ್ಲ ಜೋಡಿಸಿ ತೊಗೊಂಡು ಹೋಗ್ತಾ ಇರೋದು. ಹಳೆ ತಟ್ಟೆಗಳು ಎಲ್ಲ ಇದ್ದಾವೆ. ನಾವು ಅವಾಗ ತಾನೇ ತೊಳೆದಿರೋ ತಟ್ಟೆಗಳು ತೊಗೊಂಡು ಆಮೇಲೆ ಪ್ರಸಾದ ತಿಂದ್ಕೊಂಡು ಆಮೇಲೆ ಆಟೋಗೆ ವೆಯ್ಟ್ ಮಾಡಬೇಕಾದ್ರೆ ಈಚೆ ಬಂದು ಅಷ್ಟೊತ್ತಿಗೆ ಆಟೋ ಬಂತು. ಈ ಥರ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಬನಶಂಕರಮ್ಮ ಮತ್ತು ಅಣ್ಣಮ್ಮ ತಾಯಿ ದರ್ಶನ ಮಾಡಿಕೊಂಡು ಈ ರೀತಿ ಇವತ್ತಿನ ಭಾನುವಾರದ ಲಾಗ್ ಆಗಿತ್ತು. ಇನ್ನೂ ನೋಡೋಣ ಮುಂದೆ ಯಾವ ಥರ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.